ಹೊಸ ವರ್ಷವನ್ನ ಪಾರ್ಟಿ ಮಾಡುವ ಮೂಲಕ ಬರಮಾಡಿಕೊಂಡಂತಹ ಜನ ಬೆಳಗಾಗ್ತಾ ಇದ್ದ ಹಾಗೆ ಧಾರ್ಮಿಕ ಕ್ಷೇತ್ರಗಳತ್ತ ಮುಖ ಮಾಡ್ತಾ ಇದ್ದಾರೆ. ಹೊಸ ವರ್ಷದ ಮೊದಲ ದಿನವೇ ದೇವರ ಮೊರೆ ಹೋಗ್ತಾ ಇದ್ದಾರೆ ಜನರು. ದೇವರ ದರ್ಶನವನ್ನು ಪಡೆದು ಹೊಸ ವರ್ಷದ ಮೊದಲ ದಿನವನ್ನು ಆರಂಭಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೆಳ್ಳಂಬೆಳಗ್ಗೆ ದೇವಸ್ಥಾನಗಳು ಫುಲ್ ರಶ್ ಆಗಿದ್ದಾವೆ. ಬೆಂಗಳೂರಿನ ಬನಶಂಕರಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಯಾವ ರೀತಿ ದೇವಸ್ಥಾನದಲ್ಲಿ ಜನಜಂಗುಳಿ ನಿರ್ಮಾಣವಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನಮ್ಮಲ್ಲೊಂದು ವಾಡಿಕೆ ಇದೆ, ಹೊಸದನ್ನೇನಾದರೂ ಶುರು ಮಾಡಬೇಕು ಅಂದರೆ ದೇವರ ಆಶೀರ್ವಾದ ಇರಬೇಕು, ಕೃಪಾ ಕಟಾಕ್ಷ ಇರಬೇಕು. ಹಾಗಾಗಿ ಪ್ರತಿಯೊಂದನ್ನು ಕೂಡ ದೇವಸ್ಥಾನದ ಮೂಲಕ ದೇವರಿಗೆ ಪೂಜೆ ಮಾಡುವ ಮೂಲಕ ಆರಂಭಿಸ್ತೇವೆ. ಇನ್ನು ಹೊಸ ವರ್ಷ ಸಹಜವಾಗಿಯೇ ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ಜೀವನವನ್ನು ಆರಂಭಿಸಬೇಕು ಅನ್ನೋದು ಬಹುತೇಕರ ಎಲ್ಲರ ಆಸೆ ಆಗಿರುತ್ತೆ. ಹಾಗಾಗಿ ಇದಕ್ಕೆ ದೇವರ ಆಶೀರ್ವಾದ ಇರಲಿ, ದೇವರ ಕೃಪಾ ಕಟಾಕ್ಷ ಇರಲಿ ಅಂಥೇಳಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಿದ್ದಾರೆ. ಚಾಮುಂಡಿ ಬೆಟ್ಟ ಮೈಸೂರಿನಲ್ಲಿ ಯಾವ ಪ್ರಮಾಣದಲ್ಲಿ ಭಕ್ತರು ಸೇರಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಬೆಂಗಳೂರಿನ ಬನಶಂಕರಿ ದೇಗುಲದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಮಾಡಲಾಗ್ತಾ ಇದೆ. ಇನ್ಫ್ಯಾಕ್ಟ್ ನಿನ್ನೆಯೂ ಕೂಡ ಬಹಳಷ್ಟು ದೇವಸ್ಥಾನಗಳಲ್ಲಿ ಇದೇ ರೀತಿ ರಶ್ ಇತ್ತು. ಇದೇ ರೀತಿ ಭಕ್ತರು ತಂಡೋಪತಂಡವಾಗಿ ಬಂದು ವಿಶೇಷ ಪೂಜೆಯನ್ನು ಮಾಡ್ತಾಯಿದ್ರು. ಇವತ್ತು ಹೇಳಿ ಕೇಳಿ ಹೊಸ ವರ್ಷ ಗುರುವಾರ ಬೇರೆ ಕೇಳಬೇಕಾ, ಭಕ್ತರ ಸಂಖ್ಯೆ ಜಾಸ್ತಿನೇ ಇದೆ. ಹೊಸ ವರ್ಷವನ್ನು ದೇವರ ಆಶೀರ್ವಾದದ ಮೂಲಕ ಆರಂಭಿಸುವುದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನ ಮುಂದಾಗಿದ್ದಾರೆ. ನೋಡಿ, ಚಿಕ್ಕ ತಿರುಪತಿ TTDಯಲ್ಲಿ ದೊಡ್ಡ ಸಂಖ್ಯೆಯಲ್ಲೇ ಜನ ಬರ್ತಿದ್ದಾರೆ. ಮೊನ್ನೆ ಅಷ್ಟೇ ವೈಕುಂಠ ಏಕಾದಶಿ ಆಯಿತು. ಇವತ್ತು ಕೂಡ ಅಷ್ಟೇ ದೇವಸ್ಥಾನದಲ್ಲಿ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಹಾಗೆ ಕಾಣಿಸ್ತಾ ಇದೆ. ರಶ್ ಇದೆ ಎಲ್ಲ ಕಡೆಗಳಲ್ಲೂ ಕೂಡ. ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ನೋಡಿ, ವ್ಯಾವಹಾರಿಕವಾಗಿ ಇವತ್ತಿನ ದಿನ ತುಂಬ ಇಂಪಾರ್ಟೆಂಟು. ಸಿಗ್ನಿಫಿಕೆನ್ಸು ನಮಗೆ ಹೊಸ ವರ್ಷ ಹಿಂದೂಗಳಿಗೆ ಯಾವ್ದು ಕೇಳಿದ್ರೆ ಯುಗಾದಿ. ಬಟ್ ನಾವು ಏನೇ ಒಂದು ಕೆಲಸ ಮಾಡೋದಾದ್ರು, ಈಗ ಹೊಸ ಮನೆಗೆ ಹೋಗ್ತೀವಿ ಅಂದ್ರೂ 1ನೇ ತಾರೀಕಿಂದ ಮಾಡೋಣ ಅಂತ ಅನ್ಕೋತೀವಿ. ಯಾವುದೋ ಒಂದು ರೆಸಲ್ಯೂಷನು 1ನೇ ತಾರೀಕಿಂದ ಸೇವಿಂಗ್ಸ್ ಮಾಡೋಣ ಅನ್ಕೋತೀವಿ. 1ನೇ ತಾರೀಕಿಂದ ಜಿಮ್ಗೆ ಹೋಗೋಣ ಅನ್ಕೋತೀವಿ. 1ನೇ ತಾರೀಕಿಂದ ಕೆಲವ್ರಿಗೆಲ್ಲ ಸ್ಯಾಲ್ರಿ 1ನೇ ತಾರೀಕು ಬರುತ್ತೆ, ಕೆಲವ್ರಿಗೆ 5ನೇ ತಾರೀಕು ಬರುತ್ತೆ. ಅದು ಬಿಟ್ಟರೆ ಆರಂಭಿಕ ಫಸ್ಟ್ ವೀಕ್ ಅನ್ನೋದಿದೆಯಲ್ಲ, ಅದು ಯಾವಾಗಲೂ ಕೂಡ ಪಾಸಿಟಿವ್ ವಿಚಾರನೇ. ಅರ್ಕೆ ಏನು ಇರಲಿಲ್ಲ, ಹೊಸ ವರ್ಷ ಅಲ್ವಾ, ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬರ್ತೀವಿ ನಾವು. ಪ್ರತಿ ವರ್ಷನೂ ಬಂದಂಗೆ ಈ ವರ್ಷನೂ ಬಂದಿರೋದು. ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ನೆಮ್ಮದಿ ಅನ್ನಿಸುತ್ತೆ, ಪಾಸಿಟಿವಿಟಿ ಬರುತ್ತೆ. ಅದಕ್ಕೋಸ್ಕರನೇ ಅಲ್ವಾ ದೇವಸ್ಥಾನಕ್ಕೆ ಬರೋದು. ತುಂಬ ಖುಷಿ ಆಗುತ್ತೆ. ಬೆಳಗ್ಗೆ ತಾಯಿ ದರ್ಶನ ಪಡೆಯೋದು ತುಂಬ ಮನಸ್ಸಿಗೆ ತೃಪ್ತಿ ಆಗ್ತಾ ಇದೆ. ಅರ್ಕೆ ಏನು ಇರಲಿಲ್ಲ, ಹೊಸ ವರ್ಷ ಅಲ್ವಾ, ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬರ್ತೀವಿ ನಾವು. ಪ್ರತಿ ವರ್ಷನೂ ಬಂದಂಗೆ ಈ ವರ್ಷನೂ ಬಂದಿರೋದು. ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ನೆಮ್ಮದಿ ಅನ್ನಿಸುತ್ತೆ, ಪಾಸಿಟಿವಿಟಿ ಬರುತ್ತೆ. ಅದಕ್ಕೋಸ್ಕರನೇ ಅಲ್ವಾ ದೇವಸ್ಥಾನಕ್ಕೆ ಬರೋದು. ತುಂಬ ಖುಷಿ. ನಾವು ವರ್ಷ ಬರ್ತೀವಿ. ಭಾರಿ ಚೆನ್ನಾಗಿ ಮಾಡ್ತಾರೆ. ಹೇಗಿದೆ ಇವತ್ತಿನ ಚೆನ್ನಾಗಿದೆ, ಚೆನ್ನಾಗಿದೆ. ಖುಷಿ ಆಯ್ತು ನಮ್ಗೆ. ಪ್ರತಿ ವರ್ಷ ಬರ್ತೀವಿ. ಅರ್ಕೆ ಏನಾದರೂ ಇತ್ತ ಇವತ್ತು? ಇಲ್ಲ, ಪ್ರತಿ ವರ್ಷ ಮಡ್ಲಕ್ಕಿ ಕೊಟ್ಬಿಟ್ಟು ಪ್ರತಿ ವರ್ಷನೂ ಕೊಡ್ತೀವಿ. ಅರ್ಕೆ ಪೂಜೆ ಮಾಡಿಸ್ತೀವಿ. ನಾವು ವರ್ಷ ಬರ್ತೀವಿ. ಭಾರಿ ಚೆನ್ನಾಗಿ ಮಾಡ್ತಾರೆ. ಹೇಗಿದೆ ಇವತ್ತಿನ ಚೆನ್ನಾಗಿದೆ, ಚೆನ್ನಾಗಿದೆ. ಖುಷಿ ಆಯ್ತು. ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗ್ತಾ ಇರುವಂತಹ ಭಕ್ತಾದಿಗಳ ಸಂಖ್ಯೆಯನ್ನು ನೋಡ್ತಾ ಇದ್ದೀರಾ. ದೇವಸ್ಥಾನ, ಚರ್ಚು, ಮಾಸ್ಕೋ ಇವೆಲ್ಲವೂ ಕೂಡ ನೆಮ್ಮದಿಯ ತಾಣ. ನೆಮ್ಮದಿಯನ್ನು ಬಯಸಿ ವರ್ಷದ ಆರಂಭದಲ್ಲೇ ಜನ ದೇವಸ್ಥಾನಗಳ ಕಡೆಗೆ ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ರಿ.